ನಾವು ಕಷ್ಟ ಬಿದ್ದು ಮಾಡ್ತಿದ್ದೀವಿ, ಏನಾರು ಒಂದು ಹೆಲ್ಪ್ ಆಗಲಿ ಅಂತ. ಗೌರ್ಮೆಂಟ್ನವರು ಏನಾರು ನಾವು ಸಣ್ಣ ಮನೆ, ನಮಗೆ ಯಾರೂ ಒತ್ತಾಸಿಲ್ಲ, ಏನಿಲ್ಲ. ನಾವು ಆದ್ರೂ ಕಷ್ಟ ಬಿದ್ದು 6 ತಿಂಗಳಿಂದ ಮಾಡಬೇಕಲ್ಲ ಅಂದ್ಕೊಂಡು ಮಣ್ಣಿನ ಗಣಪತಿ ತಯಾರಿಸ್ತಾಯಿದ್ದೀವಿ. ಗ್ರಾಹಕರು ಬಂದು ತಗೊಂಡು ಕೂರಿಸ್ಲಿ, ಪೂಜೆ ಮಾಡಲಿ ಅಂತ ಅವ್ರಿಗೋಸ್ಕರ ನಾವು ಕಷ್ಟ ಇದ್ರೂ ನಾವು ಕಷ್ಟಪಟ್ಟು ಮಾಡ್ತಾಯಿದ್ದೀವಿ. ಬಂದು ಮಣ್ಣಿನ ಗಣಪತಿ, ನಾವೇನು ಪ್ಯಾಶ್ ಇಲ್ಲ, ಮಣ್ಣಿನ ಗಣಪತಿ ಕೂರಿಸಿ ಪೂಜೆ ಮಾಡಲಿ, ನಮಗೂ ಒಂದು ಒಳ್ಳೆಯದಾಗಲಿ, ಅವ್ರಿಗೂ ಒಂದು ಒಳ್ಳೆಯದಾಗಲಿ, ಬಂದು ಗ್ರಾಹಕರು ತಗೊಳ್ಳಿ. ಆದರೂ ನಾವು ಕಷ್ಟಪಟ್ಟು ಮಾಡ್ತಾಯಿದ್ದೀವಿ. ಕುಂಬಾರರಿಗೆ ಯಾರೂ ಹೆಲ್ಪ್ ಮಾಡ್ತಾಯಿಲ್ಲ. ಈ ಬಂದು ಸಣ್ಣ ಮನೆ ಏನು ಎತ್ತೋ ಏನು ಅಂತಂದು ಕೇಳ್ತಾಯಿಲ್ಲ. ಗೌರ್ಮೆಂಟು ಏನಾರು ಒಂಚೂರು ನಮಗೆ ಇಂಥವ್ರು ನೋಡಿ ಗುರುತಿಸಿ ಏನಾರು ಒಂದು ಸಹಾಯ ಮಾಡಿದ್ರೆ ನಮಗೂ ಒಳ್ಳೆಯದಾಗುತ್ತೆ. ಕುಲಕುಸ್ಬು ಮದುವೆ ಆದಾಗ್ಲಿಂದ ಬಂದು ನಾವೇ ಕಲ್ತ್ಕೊಂಡು ಯಾರ ಕೈಲೂ ಹೇಳಿಸ್ಕೊಳ್ಳಿಲ್ಲ. ನಮ್ಮ ಯಜಮಾನರು ಅಶ್ವಥ್ ಅವರು ಮಾಡೋದು ನೋಡ್ಕೊಂಡು ಕಲ್ತ್ಕೊಂಡು, ಅವರು ಏನೇ ಬೈಲಿ, ಹಾಡಲಿ ಮತ್ತು ಹೊಡೀಲಿ, ನಾವು ಏನು ತಂದಾಗ್ತಾಯಿದ್ರು ಇದರಲ್ಲೇನೂ ಆಗ ಸಿಗ್ತಾ ಇರಲಿಲ್ಲ. ಈಗ ಒಂದು ಸ್ವಲ್ಪ ಮುಂದುವರೆದಿದೆ. ಇವಾಗ ಇದನ್ನೇ ಮಾಡಿಕೊಂಡು ನಮ್ಮ ಜೀವ ಇರೋವರೆಗೂ ಇದನ್ನೇ ಮಾಡಿಕೊಂಡು ನಾವು ಭಗವಂತ ಕೊಡಲಿ ಬಿಡಲಿ. ನಮ್ಮ ಕುಂಬಾರ ಗುಂಡಯ್ಯನವರು ಎಲ್ಲರಿಗಿಂತ ಅವರು ಭಕ್ತಿಲಿ ಹೆಚ್ಚು. ಅವ್ರನ್ನ ನೆನೆಸ್ಕೊಂಡು ನಮ್ಮ ಜೀವ ಇರೋವರೆಗೂ ನಾವು ಮಾಡಿ ಭಕ್ತರಿಗೆ ಪೂಜೆ ಮಾಡೋಕ್ಕೆ ಕೊಡ್ತೀವಿ.